ನಮಸ್ಕಾರ ಸ್ನೇಹಿತರೆ. ಒಂ 8ನೇ ತರಗತಿಯ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ವಿಷಯದಲ್ಲಿ ಅಂದರೆ ತೃತೀಯ ಭಾಷೆ ಹಿಂದಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಡೆಸ್ತಕ್ಕಂತಹ ಹಿಂದಿ ಬೋರ್ಡ್ ಎಕ್ಸಾಮಿನ ಪ್ರಶ್ನೋತ್ತರಗಳನ್ನು ನಾನು ಇಂದಿನ ಈ ತರಗತಿಯಲ್ಲಿ 16 ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳಾಗಿದ್ದಾವೆ. ಅದನ್ನು ಇಂದಿನ ತರಗತಿಯಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಇತರೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಇಲ್ಲಿ ಮೊದಲನೇದಾಗಿ ನಿಮ್ಮ ಪೇಪರ್ನಲ್ಲಿ ನೇಮ್ ಆಫ್ ದ ಸ್ಟೂಡೆಂಟ್, ನೀವು ಕನ್ನಡದಲ್ಲಿ ಆದರೂ ಬರೀರಿ, ಹಿಂದಿಯಲ್ಲಿ ಆದರೂ ಬರೀರಿ, ಇಂಗ್ಲೀಷ್ನಲ್ಲಿ ಆದರೂ ಬರೀರಿ, ನಿಮ್ಮ ಹೆಸರನ್ನು ನಮೂದಿಸಬೇಕು. ಹಾಗೆ ಸ್ಟೂಡೆಂಟ್ SATS ನಿಮಗಾಗಿಯೇ 9 ನಂಬರ್ಗಳಿರ್ತವೆ, ಆ 9 ನಂಬರ್ಗಳನ್ನು ಬರೀಬೇಕು. ಹಾಗೆ ಸಿಗ್ನೇಚರ್ ಆಫ್ ದ ಸ್ಟೂಡೆಂಟ್ ಅಂದರೆ ನೀವು ಸೈನ್ ಮಾಡ್ತಕ್ಕಂಥದ್ದು ಈ ಸ್ಥಾನದಲ್ಲಿ ತುಂಬಬೇಕಾಗುತ್ತೆ. ನಂತರದಲ್ಲಿ ನೀವು ಇದು ಯಾವುದನ್ನು ಮುಟ್ಟೋಕೆ ಹೋಗಬೇಡಿ. नेक्स्ट ಇಲ್ಲಿ ಐತೆ निम्नलिखित बहु विकल्पीय प्रश्नों के 4 उत्तर दिए गए हैं, उनमें से सही उत्तर चुनकर ಸಂಕೇತಾಕ್ಷರ से 7 लिखिए. ಅಂದರೆ ನಿಮಗೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಆ 4 ಆಪ್ಷನ್ಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ ಸರಿಯಾದ ಸ್ಥಾನದಲ್ಲಿ ಉತ್ತರವನ್ನು ಬರೀರಿ ಅಂತ ಹೇಳ್ಯಾರ. ಒಂದನೇ ಪ್ರಶ್ನೆ, उसके हाथ में एक सोने का कड़ा था, ಸೋನಾ ಶಬ್ದಕ ಸಮಾನಾರ್ಥಕ ಅಂದರೆ ಅವನ ಕೈಯಲ್ಲಿ ಬಂಗಾರದ ಖಡ್ಗ ಇತ್ತು, ಅದಕ್ಕೆ ಇನ್ನೊಂದು ಸಮಾನಾರ್ಥ ಪದ ಏನು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಕೊಟ್ಟರೆ ಲೋಹ ಹೈ, ಸುವರ್ಣ ಹೈ, ತಾಂಬಾ ಹೈ, ಚಾಂದಿ ಹೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ, ಸುವರ್ಣ ಹೈ. ಅದನ್ನು ನೀವು ಇಲ್ಲಿ ಉತ್ತರ ಅಂತ ಹೇಳ್ಕೊಟ್ಟಿದ್ದಾರೆ, ಆ ಸ್ಥಾನದಲ್ಲಿ ಬರಿಬೇಕು. ಬಾಕ್ಸ್ ಒಳಗಡೆ ಬಿ ಅಂತ ಬರೀರಿ, ಮುಂದೆ ಕೊಟ್ಟಿರ್ತಕ್ಕಂಥ ಲೈನಲ್ಲಿ ಸುವರ್ಣ ಹೈ ಅದನ್ನು ಬರಿಬೇಕಾಗುತ್ತೆ. ಎರಡನೇ ಪ್ರಶ್ನೆ, ರಾಜಾ ರಾಣಿ ಬಾದ್ಶಾಹ ಹೈ. ರಾಜಾರಾಣಿ ಬಾದ್ಶಾಹ, ರಾಜಾರಾಣಿ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಮುಂದೆ ಬಾದ್ಶಾ ಅಲ್ಲಿನ ಸ್ಥಾನ ಏನು ತುಂಬುತ್ತೆ, ಬೇಗಂ ಅನ್ನೋದು ತುಂಬಬೇಕಾಗುತ್ತೆ. ಇದೇನಪ್ಪ ಅಂದರೆ ಸರಿಯಾದ ಉತ್ತರ ಬೇಗಂ ಅನ್ನೋ ಪದ ಆಗುತ್ತೆ. ಅದನ್ನು ನೀವು ಏನು ಮಾಡಬೇಕು, ಇಲ್ಲಿ ಎವನ್ನು ಈ ಸ್ಥಾನದಲ್ಲಿ ಬರಿಬೇಕು, ಮುಂದೆ ಬೇಗಂ ಅನ್ನೋ ಪದವನ್ನು ಬರಿಬೇಕಾಗುತ್ತೆ. ನಂತರದಲ್ಲಿ ಮೂರನೇ ಪ್ರಶ್ನೆ, ಸೈನಿಕ್ छुट्टियां बिताने गए थे, ರೇಖಾಂಕಿತ ಶಬ್ದಕ ಅನ್ಯ ವಚನ ರೂಪ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯಲ್ಲಿ ಚುಟ್ಟಿಯ ಇದರ ಮತ್ತೆ ಬಹುವಚನ ರೂಪವನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ, ಚುಟ್ಟಿಯಾ ಹೈ ಅಂದರೆ ರಜೆಗಳನ್ನು ಕಳೆಯಲು ಹೋಗಿದ್ದರು ಅಂತೇಳಿ. ನೆಕ್ಸ್ಟು ನಾಲ್ಕನೇ ಪ್ರಶ್ನೆ, ಚಂಪಾ ಸೆ ರಹಾನಹ ಗಯಾ ವ್ಯಾಖ್ಯಾ ಮೇ ಸಂಜ್ಞಾ ಶಬ್ದ ಸಂಚ ಅಂದರೆ ಇಲ್ಲಿ ಕರ್ತೃ ಕರ್ಮ ಕ್ರಿಯಾಪದದ ರೂಪವನ್ನು ತೋರಿಸ್ತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಬರ್ತಪ್ಪ ಅಂತಂದರೆ ಆಪ್ಷನ್ ಡಿ, ಚಂಪಾ ಹೈ. ಇದು ಸರಿಯಾದ ಉತ್ತರ ಆಗುತ್ತೆ. ನಂತರದಲ್ಲಿ ಐದನೇ ಪ್ರಶ್ನೆ, ಅಚ್ಚ ಗುಣವಾಚಕ ವಿಶೇಷಕ ಶಬ್ದ ಆಗಿದೆ. ಏಕ್ ಅನ್ನೋದೇನಪ್ಪ ಅಂತಂದರೆ ಇದು ಆಪ್ಷನ್ ಸಿ, ಸಂಖ್ಯಾವಾಚಕ ವಿಶೇಷ. ಏಕ್ ಅಂದರೆ ಒಂದು ಅಂತ ಅರ್ಥ, ಇಲ್ಲಿ ಸಂಖ್ಯಾವಾಚಕ ಶಬ್ದವನ್ನು ತೋರಿಸುತ್ತೆ. ನೆಕ್ಸ್ಟ್ ಆರನೇ ಪ್ರಶ್ನೆ, ಹಮ್ ಅಂಕ ಭರ ಪಡತೆ ಪಡತೆ ಛಾಯಾ ಪೀತೆ ಹೈ ವ್ಯಾಖ್ಯಾ ಮೇ ಧಿರುಕ್ತಿ ಶಬ್ದ ಅಂದರೆ ಇಲ್ಲಿ 2 ಸರ್ತಿ ಮರಳಿ ಬರ್ತಕ್ಕಂಥ ಶಬ್ದ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ, ಪಡತೆ ಪಡತೆ. ಅದು ಏನಪ್ಪ ಅಂದರೆ ಸರಿಯಾದ ಉತ್ತರ. ನೆಕ್ಸ್ಟ್ ಏಳನೇ ಪ್ರಶ್ನೆ, ಸೀಖ್ನಾ ಸಿಖಾನಾ ಚಲನ ಚಲಾನ. ಅದಕ್ಕೆ ಸರಿಯಾದ ಉತ್ತರ ಚಲಾನ, ಅದು ಸರಿಯಾದ ಉತ್ತರ. ನೆಕ್ಸ್ಟು ಎಂಟನೇ ಪ್ರಶ್ನೆ, ನಿಮ್ನಲಿಖಿತ ಮೇ ಸೆ ಶುದ್ಧ ವ್ಯಾಖ್ಯಾ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ, ಅಧ್ಯಾಪಿಕ ಪಾಠ ಪಡ್ತಿ ಹೈ. ಇದು ಸರಿಯಾದ ಉತ್ತರವಾಗಿರುತ್ತೆ. ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ, ಇನ್ಮೇ ಸೆ ಸಹಿ ವರ್ತನಿ ವಾಲೆ ಶಬ್ದ. ಸಹಿ ವರ್ತನೆ ಶಬ್ದ ಅಂದರೆ ಏನು, ಇಲ್ಲಿ 4 ಆಪ್ಷನನ್ನು ನಿಮಗೆ ಸರಿಯಾಗಿಯೇ ಕೊಟ್ಟಿರ್ತಾರೆ, ಆದರೆ ಅದರೊಳಗೆ ಯಾವುದು ಒತ್ತಕ್ಷರ ಸರಿಯಾಗಿದೆ ಅದನ್ನು ಆರಿಸಿ ಬರೀಬೇಕು. ಅದಕ್ಕೆ ಸರಿಯಾದ ಉತ್ತರ ಮಸ್ತಿ. ಮಸ್ತಿಯನ್ನು ನೀವು ಕನ್ನಡದಲ್ಲಿ ಬರೆದಾಗ ಸಿ ಕೆಳಗೆ ತ ಒತ್ತು ಬರ್ತೈತಿ, ಅದೇ ರೀತಿಯಾಗಿ ಇಲ್ಲಿ ಈ ಶಬ್ದವನ್ನು ಬರಬೇಕಾಗುತ್ತೆ. ನಂತರದಲ್ಲಿ 10ನೇ ಪ್ರಶ್ನೆ, ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ.
ಚಿತ್ರ ಸೆ ಸಂಬಂಧಿತ ಶಬ್ದ ಅಂದರೆ ಚಿತ್ರಕ್ಕೆ ಸಂಬಂಧಪಡ್ತಕ್ಕಂತಹ ಶಬ್ದವನ್ನು ಆರಿಸ್ರಿ ಅಂತ ಹೇಳ್ಯಾರ. गेंदा फूल है, ನೆಕ್ಸ್ಟ್ ಭವನ್ ಹೈ, ಕಬೂತರ್ ಹೈ, ಆಪ್ಷನ್ ಡಿ ಪೇಡ್ ಹೈ. ಪೇಡ್ ಅಂದರೆ ಇಲ್ಲಿ ಮರವಿದೆ ಅಂತೇಳಿ ಅರ್ಥ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ನಂತರದಲ್ಲಿ ಫುಲನ ಸಮಾನ್ ಮೊಹಾವರೆ ಸೆ ಸಂಬಂಧಿತ ವ್ಯಾಖ್ಯ ಅಂದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಖ್ಯೆ ಯಾವುದು ಅಂತ ಕೇಳಿದರೆ ಅಂತ್ಯನ್ನತ್, ಪ್ರಸನ್ನ ಹೋನ, ದುಃಖ ಹೋನ, ಕ್ರೋಧಿತ್ ಹೋನ, ಭಾಗ್ ಜಾನ. ಆದರೆ ಇಲ್ಲಿ ದುಃಖ ಹೋನ, ಕ್ರೋಧಿತ್ ಹೋನ, ಭಾಗ್ ಜಾನ ಇವು ಮೂರನ್ನ ಹೋಲಿಕೆ ಆಗ್ತಾ ಇದ್ದಾವೆ. ಆದರೆ ಆಪ್ಷನ್ ಎ ಇಲ್ಲಿ ಅತ್ಯಂತ ಪ್ರಸನ್ನ ಹೋನ ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 12. ತಿಮ್ಮಕ್ಕ ಅನ್ಪಡ್ ಮಹಿಳಾ ಥಿ ರೇಖಾಂಕಿತ ಶಬ್ದ ಕ ವಿರುದ್ಧಾರ್ಥಕ ಶಬ್ದ ಅಂದರೆ ತಿಮ್ಮಕ್ಕ ಅನ್ಪಡ್ ಎಂಬ ಪದವನ್ನು ಗೆರೆ ಎಳೆಯಲಾಗಿದೆ. ಆ ಶಬ್ದದ ವಿರುದ್ಧಾರ್ಥಕ ಪದ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಪಡ ಹೈ ಅಂದರೆ ಓದಿದ್ದಾಳೆ ಅಂತ ಅರ್ಥ. ಅಲ್ಲಿ ಅನ್ಪಡ್ ಅಂದರೆ ಓದಿಲ್ಲ, ಅದರ ವಿರುದ್ಧಾರ್ಥಕ ಶಬ್ದ ಓದಿದ್ದಾಳೆ ಅಂತ ಅರ್ಥ ಆಗುತ್ತೆ. ನಂತರದಲ್ಲಿ 13ನೇ ಪ್ರಶ್ನೆ. ನಿಮ್ನಲಿಖಿತ ಶಬ್ದೋं में से ವ್ಯಾಖ್ಯಾಂಕಿತ ವ್ಯಕ್ತಿವಾಚಕ ಸಂಜ್ಞಾ ಅಂದರೆ ಇದರೊಳಗೆ ಕೊಟ್ಟಿರ್ತಕ್ಕಂತಹ ಶಬ್ದಗಳಲ್ಲಿ ವ್ಯಕ್ತಿವಾಚಕ ಶಬ್ದ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಛಾತ್ರ ಹೈ, ಅದು ವ್ಯಕ್ತಿವಾಚಕ ಶಬ್ದವಾಗಿರುತ್ತೆ. ನಂತರದಲ್ಲಿ 14ನೇ ಪ್ರಶ್ನೆ. ಸಂಜ್ಞಾ ಶಬ್ದಕ್ಕೆ ಬದಲೆ ಮೇ ಪ್ರಯುಕ್ತ ಹೋನೆ ವಾಲ. ಪ್ರಯುಕ್ತ ಹೋನೆ ವಾಲ ಯಾವುದು ಸರಿಯಾದ ಉತ್ತರ ಅಂದರೆ ಸರ್ವನಾಮ. ಸರ್ವನಾಮ ಶಬ್ದ ಏನಾಗುತ್ತಪ್ಪ ಅಂತಂದರೆ ಸಂಜ್ಞಾ ಶಬ್ದದ ಬದಲಾಗಿ ಬಳಸ್ತಾ ಇರ್ತೀವಿ. 15ನೇ ಪ್ರಶ್ನೆ. ನಿಮ್ನಲಿಖಿತ ಪದಾಶ್ ಮೇ ಪ್ರಯುಕ್ತ ತುಖಾಂತ ಶಬ್ದ ಯಾವುದಪ್ಪ ಅಂದರೆ ಇಲ್ಲಿ ಪುನರಾವರ್ತನವಾಗಿ ಡಬಲ್ ಆಗಿ ನಮಗೆ ಪ್ರಾಸ ಪದಗಳು ಅಂತೇಳಿ ಬರ್ತವೆ. ಇಲ್ಲಿ ಮ್ಯೋ ಮ್ಯೋ ಬಿಲ್ಲಿ ಆಯಿ, ಉಠಾ ಕಹಿ ಸೆ ರೋಟಿ ಲಾಯಿ. ಇಲ್ಲಿ ಆಯಿ ಮತ್ತು ಲಾಯಿ ಏನು ಆಪ್ಷನ್ ಎ ಇದೆಯಲ್ಲ ಅದು ಸರಿಯಾದ ಉತ್ತರವಾಗಿರುತ್ತೆ. ನೆಕ್ಸ್ಟ್ 16ನೇ ಪ್ರಶ್ನೆ. ಅಂಕ್ ದೇಖ್ನಾ, ಆಂಕ್ ದೇಖ್ನಾ ಅಂದರೆ ಕಣ್ಣು ನೋಡುತ್ತೆ, ಕಾನ್ ಸುನುನಾ ಅಂದರೆ ಇಲ್ಲಿ ಗ್ರಹಣ, ಸುಧಾನ, ಬೋಲನ ಅಂತ ಐತಿ. ಇಲ್ಲಿ ಆಪ್ಷನ್ ಸಿ ಸುನುನಾ ಅಂದರೆ ಏನು, ಇಲ್ಲಿ ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ. ಅದಕ್ಕೆ ಸರಿಯಾದ ಉತ್ತರ ಸಿ ಸುನಾನಾ. ಇದು ಸರಿಯಾದ ಉತ್ತರವಾಯಿತು. ಇಂದಿನ ತರಗತಿಯಲ್ಲಿ ಇದು ಹಿಂದಿ 8ನೇ ತರಗತಿಯ ಇದು ಭಾಗ 1 ಬಹು ಆಯ್ಕೆ ಮಾತ್ರ ನೋಡಿದ್ದೇವೆ. ನೆಕ್ಸ್ಟ್ ತರಗತಿಯಲ್ಲಿ 2 ಏಕ್ ಅಂಕ ವಾಕ್ಯ ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮತ್ತು 2 ವಾಕ್ಯದಲ್ಲಿ ಉತ್ತರಿಸಿ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಇತರೆ ಸ್ನೇಹಿತರಿಗೂ ಸಬ್ಸ್ಕ್ರೈಬನ್ನು ಮಾಡಿ, ಇತರೆ ಸ್ನೇಹಿತರಿಗೂ ಕೂಡ ಹಂಚಿಕೊಳ್ಳಿ ಅಂತ ಕೇಳ್ತೀನಿ. ಧನ್ಯವಾದಗಳು.